ಶ್ರೀಮತ್ ಸಿಂಹಾಸನೇಶ್ವರಿಯೈ ನಮಃ ಹೇಳುವಂಥದ್ದು ಲಲಿತಾ ಸಹಸ್ರನಾಮದ ಮೂರನೆಯ ನಾಮವಾಗಿರುವಂತಹದ್ದು. ಇಲ್ಲಿ ಶ್ರೀ ಹೇಳುವಂತಹದ್ದು ಸಹಸ್ರಾರ ಪದ್ಮದಲ್ಲಿರ್ತಕ್ಕಂತಹ ನಿರ್ವಿಕಾರ ಪರಬ್ರಹ್ಮನ ಸ್ವರೂಪವನ್ನ ತೋರಿಸಿಕೊಡುವಂತಹದ್ದು. ಅಷ್ಟೇ ಅಲ್ಲ, ಸಿಂಹಾಸನೇಶ್ವರಿಯೈ ನಮಃ ಎಂಬುವಂಥದ್ದು ಮೇಲ್ನೋಟಕ್ಕೆ ಸಿಂಹವನ್ನೇ ಆಸನವಾಗಿ ಕುಳಿತುಕೊಂಡಿರುವಂತಹವಳು ಎಂಬುದಾಗಿ ಕಂಡರೂ ಕೂಡ ಸಿಂಚತಿ ತೇಜಃ ಪಶುಷು ಇದು ಸಿಂಹ ಎಂಬಂತಹ ಒಂದು ವ್ಯುತ್ಪತ್ತಿಯ ಪ್ರಕಾರವಾಗಿ ಅಜ್ಞಾನಾವೃತವಾಗಿರ್ತಕ್ಕಂತಹ ಈ ಸಮಸ್ತ ಜೀವ ಜಂತುಗಳಿಗೂ ಕೂಡ ಸುಜ್ಞಾನ ಪ್ರಕಾಶವನ್ನ ಕೊಟ್ಟು ಆ ಪ್ರಕಾಶವನ್ನೇ ತನ್ನ ಆಸನವಾಗಿ ಮಾಡಿಕೊಂಡು ಕುಳಿತವಳು ಯಾವಳಿರ್ತಾಳೋ ಅವಳು ಸಿಂಹಾಸನೇಶ್ವರಿ ಎಂಬುದಾಗಿ ಹೇಳ್ತಾರೆ. ಇನ್ನೊಂದು ಅರ್ಥದಲ್ಲಿ ನಾವು ನೋಡುವಂತದ್ದಾದ್ರೆ ಸ ಏಷೋ ಓಂತರಾದಿತ್ಯೇ ಹಿರಣ್ಮಯ ಪುರುಷಃ ಎಂಬುದಾಗಿ ಹೇಳ್ತಾರೆ. ಈ ಅಂಧಕಾರವಾಗಿರ್ತಕ್ಕಂತಹ ಪ್ರಪಂಚಕ್ಕೆ ಬೆಳಕನ್ನು ಕೊಡುವಂತವನು ಸೂರ್ಯ. ಆ ಸೂರ್ಯನ ಅಂತರ್ಯಾಮಿ ಶಕ್ತಿಯಾಗಿ ಸೂರ್ಯನಿಗೆ ಬೆಳಕನ್ನು ಕೊಡ್ಲಿಕ್ಕೆ ಪ್ರಚೋದಿಸಿದಂತಹ ಆ ದಿವ್ಯ ಸ್ವರೂಪದ ಶಕ್ತಿಯಾಗಿ ಈ ಪ್ರಪಂಚನ ಬೆಳಗಿದವಳು ಎಂಬುದಾಗಿ. ಇನ್ನೊಂದು ಅರ್ಥದಲ್ಲಿ ನೋಡೋದಾದ್ರೆ ತತ್ಸೃಷ್ಟ್ವಾ ತದೇವಾನುಪ್ರಾವಿಶತು ಎಂಬುದಾಗಿ. ಜಡಸ್ವರೂಪವಾಗಿರ್ತಕ್ಕಂತಹ ಸಮಸ್ತ ಬ್ರಹ್ಮಾಂಡವನ್ನು ರಚನೆ ಮಾಡಿ ಅದರಲ್ಲಿ ಚೇತನವನ್ನ ತುಂಬಲಿಕ್ಕೋಸ್ಕರವಾಗಿ ತಾನೇ ಸ್ವಯಂ ಚೇತ ಸ್ವರೂಪಿಯಾಗಿ ಎಲ್ಲ ಜೀವ ಜಂತುಗಳಲ್ಲೂ ಕೂಡ ತಾನೇ ಚೇತನ ಸ್ವರೂಪಿಯಾಗಿ ಪ್ರವೇಶವನ್ನು ಮಾಡಿ ಈ ಸಮಸ್ತ ಬ್ರಹ್ಮಾಂಡವನ್ನು ಕೂಡ ತನ್ನ ಆಸನವಾಗಿ ಮಾಡಿಕೊಂಡು ಕುಳಿತಂಥವಳು ಎಂಬುದಾಗಿ ಕೂಡ ಸಿಂಹಾಸನೇಶ್ವರಿ ನಮಃ ಎಂಬಂತದ್ದಕ್ಕೆ ಅರ್ಥವಾಗುವಂತಹದ್ದು. ಅಷ್ಟೇ ಅಲ್ಲ, ಸಿಂಹ ಹೇಳುವಂತಹ ಶಬ್ದಕ್ಕೆ ಹಿಂಸಾಯಾಮ್ ಹೇಳುವಂತಹ ಒಂದು ವ್ಯುತ್ಪತ್ತಿಯು ಕೂಡ ಇರುವಂತಹದ್ದು. ಹಾಗಾಗಿ ಹಿಂಸಾಯಾಮ್ ಅಂತಂದ್ರೆ ಏನು ಅಂತ ಕೇಳಿದ್ರೆ ಸಾತ್ವಿಕ ಗುಣ ಸ್ವರೂಪಗಳಾಗಿರ್ತಕ್ಕಂತಹ ಆ ಜಗಜ್ಜನನಿ ರಜಸ್ತಮೋ ಗುಣಗಳಿಂದ ಕೂಡಿರ್ತಕ್ಕಂತಹ ಈ ಸಮಸ್ತ ಪ್ರಪಂಚವನ್ನು ಕೂಡ ಸಮಸ್ತ ಬ್ರಹ್ಮಾಂಡವನ್ನು ಕೂಡ ತನ್ನ ಸ್ವೇಚ್ಛೆಗೆ ಬಿಡದೆ ಅದರನ್ನ ಹಿಂಸಿಸಿ ಅದನ್ನೇ ಆಸನವಾಗಿ ಹಿಡಿದು ಮಾಡಿಕೊಂಡು ಅದರ ಮೇಲೆ ಅಧಿಕಾರವನ್ನ ಚಲಾಯಿಸುವಂತಹವಳು. ಹಾಗಾಗಿ ಶ್ರೀಮತ್ ಸಿಂಹಾಸನೇಶ್ವರಿ ನಮಃ ಎಂಬುದಾಗಿ ಹೇಳ್ತಾರೆ. ಎಂತಹ ಅತ್ಯದ್ಭುತವಾಗಿರ್ತಕ್ಕಂತಹ ಮಂತ್ರದ ಒಂದು ಅರ್ಥ ಹೇಳುವಂಥದ್ದು ಬರುವಂತಹದ್ದು. ಯಾವುದೇ ಸಹಸ್ರನಾಮ ಯಾವುದೇ ನಾಮಾವಳಿಯೂ ಕೂಡ ಇಂತಹ ಅತ್ಯದ್ಭುತವಾಗಿರ್ತಕ್ಕಂತಹ ಅರ್ಥ ಬರ್ಲಿಕ್ಕೆ ಸಾಧ್ಯತೆ ಇಲ್ಲ. ಲಲಿತಾ ಸಹಸ್ರನಾಮ ಪ್ರತಿಯೊಂದು ನಾಮಗಳಿಗೂ ಕೂಡ ಸಾವಿರಾರು ಲಕ್ಷಾಂತರ ಅರ್ಥಗಳು ಹೇಳುವಂಥದ್ದು ಇರುವಂತಹದ್ದು. ಅಂತಹ ಅತ್ಯದ್ಭುತ ಮಂತ್ರವಾಗಿರ್ತಕ್ಕಂಥದ್ದು ಪ್ರತಿಯೊಂದು ನಾಮವೂ ಕೂಡ. ಈ ಲಲಿತಾ ಸಹಸ್ರನಾಮ ಹೇಳುವಂಥದ್ದು ನಮಗೆ ಸಿಕ್ಕಿರುವಂಥದ್ದೇ ಭಗವತಿ ಉಪಾಸನೆಗೋಸ್ಕರ ಸಿಕ್ಕಿರುವಂಥದ್ದು ನಮ್ಮೆಲ್ಲರ ಭಾಗ್ಯ. ಹಾಗಾಗಿ ನೀವೆಲ್ಲರೂ ಕೂಡ ದಿವ್ಯವಾಗಿರ್ತಕ್ಕಂತಹ ಲಲಿತಾ ಸಹಸ್ರನಾಮನ್ನ ಸರ್ವ ಸೌಭಾಗ್ಯದಾಯಕ ರೀತಿಯಿಂದ ಅದನ್ನ ಪ್ರತಿನಿತ್ಯವೂ ಪಾರಾಯಣವನ್ನು ಮಾಡಿ ನಮ್ಮ ಜನ್ಮವನ್ನ ಸಾರ್ಥಕಪಡಿಸಿಕೊಳ್ಳೋಣ ಎಂಬುದಾಗಿ ಹೇಳ್ತೇನೆ. ನಮಸ್ಕಾರ.